ಬೆಳಗಾವಿಯಲ್ಲಿದ್ದು ಪಂಚಲಕ್ಷಿ ಸಮಾವೇಶ ನಡೆಯಲಿದ್ದು ಹಿರೇಬಾಗೇವಾಡಿಯಿಂದ ಕೆಲವೇ ಹೊತ್ತಿನಲ್ಲಿ ಪಾದಯಾತ್ರೆ ಆರಂಭವಾಗಲಿದೆ. ಸುವರ್ಣಸೌಧದ ಬಳಿ ರಾಘವೇಂದ್ರ ಲೇಔಟ್ನಲ್ಲಿ ಒಂದು ಬೃಹತ್ ಸಮಾವೇಶ ಮಧ್ಯಾಹ್ನ ನಡೆಯಲಿದ್ದು. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಜಯಮೃತ್ಯುಂಜಯ ಸ್ವಾಮೀಜಿ ನಮ್ಮ ತೆಗೆದಿದ್ದಾರೆ. ಸ್ವಾಮೀಜಿ, ನಿನ್ನೆ ಸಂಜೆಯಿಂದ ಏನು ಬೆಳವಣಿಗೆ ಆಗಿದೆ? ಎಷ್ಟೊತ್ತಿಗೆ ಪಾದಯಾತ್ರೆ ಹೊರಡುತ್ತೆ? ನಿನ್ನೆ ಸಂಜೆವರೆಗೂ ತಡರಾತ್ರಿವರೆಗೂ ಬಂದಿರುವಂಥ ಮಾಹಿತಿ ಪ್ರಕಾರ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದಿಂದ ವರದಿಯನ್ನು ತರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಅದೆಷ್ಟು ಮಟ್ಟಿಗೆ ಸರಿ ಇತ್ತು ಗೊತ್ತಿಲ್ಲ. ಹಾಗಾಗಿ ವರದಿ ಒಳಗೆ ಏನು ನಮ್ಮ ಸಮಾಜದ ವರದಿ ಪರವಾಗಿದೆಯೋ ಅಥವಾ ಏನಕ್ಕೆ ಪೂರಕವಾಗಿಲ್ಲ ಎನ್ನುವಂಥ ಒಂದು ಮಾಹಿತಿ ಗೊತ್ತಿಲ್ಲ. ಹಾಗಾದ್ರೆ ನಾವೇನು ಹೇಳಿದೆವಪ್ಪ ಅಂತಂದರೆ, ನ್ಯಾಯಯುತವಾಗಿ ಹಕ್ಕಿದೆ. ನೀವು ವರದಿ ಯಾವ ರಾತ್ರಿ ಪಡ್ಕೊಳ್ತಿರೋ ಬೆಳೆ ಪಡ್ಕೊಳ್ತಿರೋ ಗೊತ್ತಿಲ್ಲ. ಒಟ್ಟು ಕ್ಯಾಬಿನೆಟ್ ಬಹುತೇಕ ಸಂಜೆ ಇದೆ ಕ್ಯಾಬಿನೆಟ್. ಸಂಜೆ ಕ್ಯಾಬಿನೆಟಲ್ಲಿ ಈ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿಗೋಸ್ಕರವಾಗಿ ತಮ್ಮ ಪರಮ ಅಧಿಕಾರವನ್ನು ಬಳಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 2A ಮೀಸಲಾತಿಯನ್ನು ಕರುಣಿಸಿ ಈ ಸಮಾಜ ಇತಿಹಾಸದ ಪುಟದಲ್ಲಿ ತಾವು ದಾಖಲಾಗಬೇಕು, ಬಂದಂಥ ಲಕ್ಷಾಂತರ ಪಂಚಮಸಾಲಿಗಳಿಗೆ ಹರ್ಷವನ್ನು ಉಂಟು ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕವಾಗಿ ಆಗ್ರಹ ಮಾಡ್ತೀನಿ. ಪಾದಯಾತ್ರೆ ಮೊದಲು ಸಭೆ ಇದೆ ಅಂತ ಹೇಳಿದ್ರೆ, ಸಭೆ ಏನು ನಿರ್ಣಯ ಅಂದರೆ ಇವತ್ತು ಒಂದು ವೇಳೆ ಮೀಸಲಾತಿ ಕೊಟ್ಟರೆ ಏನು ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಮೀಸಲಾತಿ ಕೊಡದೇ ಇದ್ರೆ ನಾವೇನು ನಿರ್ಣಯಗಳು ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಸ್ವಾಗತ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ್ತೇವೆ. ಒಂದು 10 ನಿಮಿಷ ಚರ್ಚೆ ಮಾಡಿ ಇಲ್ಲಿಂದ ಪಾದಯಾತ್ರೆ ಸಾಕ್ತೀವಿ. ಬಹುತೇಕ ನಾವು 8:30ಕ್ಕೆ ಬಿಡ್ಬೇಕಂತ ಮಾಡಿದ್ವಿ. ಯಾಕೆಂದರೆ ಇಲ್ಲಿಂದ 11 ಕಿಲೋಮೀಟರ್ ಇದೆ ಅಂತೆ ಯಾವುದೋ ನಮ್ಮ ಸುವರ್ಣ ವಿಧಾನಸೌಧ. ಹಾಗಾಗಿ ಸ್ವಲ್ಪ ಅಪ್ ಇದೆ ಅಂತೆ. ಆ ಕಾರಣಕ್ಕೆ ಜನರಿಗೆ ತೊಂದರೆ ಆಗಬಾರ್ದು, ಬಿಸಿಲು ಕಡಿಮೆ ಇದ್ದಾಗ ಹೋಗ್ಬೇಕಂತಿದ್ವಿ. ಬಟ್ ಜನ ಬರ್ತಾ ಇದ್ದಾರೆ, ಹಾಗಾಗಿ 9 ಗಂಟೆಗೆ ಬಿಡ್ಬೇಕಂತ ವಿಚಾರ ಮಾಡಿದ್ವಿ. ಎಷ್ಟೊತ್ತಿಗೆ ತಲುಪ್ತೀರಿ? ಸಮಾವೇಶ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? 9 ಗಂಟೆಗೆ ಅಂತಂದ್ರೆ ಬಹುತೇಕ 3 ತಾಸು ಅನ್ಸುತ್ತೆ. 11 ಕಿಲೋಮೀಟರ್ 3 ತಾಸು 11:11ವರೆಗೆ ತಲುಪ್ತೇವೆ. ಇವತ್ತು ಆಶಾಭಾವನೆ ಇದೆ, ಸ್ವಾಮೀಜಿ ಘೋಷಣೆ ಮಾಡ್ತಾರೆ ಅಂತ? ನಾನಂತರೂ 90% ಆಶಾಭಾವನೆ ಇದ್ದೇನೆ. 10% ಎಲ್ಲಿ ಮತ್ತೆ ಬೊಮ್ಮೆಯವರು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮೊಳಗಿನ ಕೆಲವು ಶತ್ರುಗಳು ಮತ್ತು ಈ ಸಮಾಜಕ್ಕೆ ಆಗದೇ ಇರತಕ್ಕಂಥ ಕೆಲವು ಶತ್ರುಗಳು ಕಾಣಲಾರದಂಥ ಕೈಗಳ ಮೂಲಕ ಎಲ್ಲಿ ತಡೆ ಹಿಡಿಯುವ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂಥ ಒಂದು ಅನುಮಾನ. ಬಹುತೇಕ ಹಂಗಾಗಿ ಸಾಧ್ಯ ಇಲ್ಲ. ಬೊಮ್ಮೆಯವರು ವಾಲ್ಮೀಕಿ ಸಮಾಜ ಮತ್ತು ದಲಿತ ಸಮಾಜಕ್ಕೆ ಯಾವ ರೀತಿ ಮೀಸಲಾತಿ ಹೆಚ್ಚಳ ಮಾಡಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ, ಹಂಗೆ ಈ ಸಮಾಜಕ್ಕೆ ಒಂದು ಗಟ್ಟಿನ ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶತ್ರುಗಳಿದ್ದಾರೆ ನಮಗಂತಲ್ಲ. ಈ ಮೀಸಲಾತಿ ಹೋರಾಟ ಯಶಸ್ವಿ ಆದರೆ ಎಲ್ಲಿ ಕೂಡಲ ಸಂಗಮದ ಶ್ರೀಗಳಿಗೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ವಿಜಯನ್ ಕಾಶ್ಯಪ್ನವರಿಗೆ, ವಿನಯ್ ಕುಲಕರ್ಣಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಶಿವಶಂಕರ್ ಅವರಿಗೆ, ಅರವಿಂದ್ ಬೆಲ್ಲದ್ ಅವರಿಗೆ, ಇಂಥ ಅನೇಕ ಯಾರು ಮುಂಚೂಣಿ ನಾಯಕರು ಅವರಿಗೆ ಎಲ್ಲಿ ಶ್ರೇಯಸ್ಸು ಬರುತ್ತೆ ಕಾರಣಕ್ಕೆ ನಮ್ಮೊಳಗಿನ ಕೆಲವೊಂದು ಹಿತಶತ್ರುಗಳು ಅವರು ಮತ್ತೆ ನಮ್ಮ ಈ ಸಮುದಾಯದ ಏಳಿಗೆಯನ್ನು ಸಹಿಸಲಾರ್ದ ಶತಮಾನಗಳಿಂದ ಈ ಸಮಾಜವನ್ನು ಎಲ್ಲ ರೀತಿಯಿಂದ ಹತ್ತಿಕ್ತ ಬಂದಂತಹ ಕೆಲವೊಂದು ಶತ್ರುಗಳಿದ್ರು. ಅವರು ಎಲ್ಲಿ ಮತ್ತೆ ಕಾಳಾರದಂತಹ ಕೈಗಳ ಮೂಲಕ ಒತ್ತಡ ಹಾಕಿ ಎಲ್ಲಿ ತಡೆ ಹಿಡಿತಿರೋಂಥ ಒಂದು ಅನುಮಾನ ಇದೆ. ಆದರೆ ಬೊಮ್ಮೆಯವರು ಆ ಥರ ಯಾವುದೇ ಒತ್ತಡಕ್ಕೆ ಸಿಗಲಾರ್ದೇ ಇದನ್ನು ಘೋಷಣೆ ಮಾಡ್ತಾರಂತ ಒಂದು ವಿಶ್ವಾಸ ಹೊಂದಿದ್ದೀನಿ. ತಮಗೆ ಏನು ಆಸೆ ಆಮಿಷಗಳು ಬಂದಿತ್ತು, ಎಲ್ಲವೂ ಮೀರಿ 2 ವರ್ಷಗಳಿಂದ ಹೋರಾಟ ಮಾಡ್ತಿದ್ರಿ. 2 ವರ್ಷದ ಹೋರಾಟ ಹೇಗಿತ್ತು? ಯಾಕಂದ್ರೆ ಪಾದಯಾತ್ರೆ ಆಗಿರ್ಬೋದು ಮತ್ತೆ ದೊಡ್ಡ ಪ್ರಮಾಣದ ಸಮಾವೇಶಗಳನ್ನು ಮಾಡಿದ್ರು. ಬಹುತೇಕ ನನಗೆ ಭಾಳ ಜನ ಪಂಚಮಸಾಲಿಗಳ ಸಮಾಜದಲ್ಲಿ ನಾವು ನಿಮ್ಮಂಥ ಗುರುಗಳು ಪಡ್ಕೊಂಡು ಪುಣ್ಯ ಮಾಡ್ಯವಂತೇಳಿ ನಮ್ಮ ಜನ ಅಂತಾರೆ. ಆದರೆ ನಾನು ಇಂಥ ಸಮಾಜ ಹುಟ್ಟಿದ್ರೆ ನನ್ನ ಪುಣ್ಯ. ಯಾಕೆಂದರೆ 2 ವರ್ಷಗಳ ಕಾಲ ನಿರಂತರವಾಗಿ ಒಂದು ಹಳ್ಳಿಯಿಂದ ಹಿಡ್ಕೊಂಡ್ಬಿಟ್ಟು ದಿಲ್ಲಿವರೆಗೂ ಏನು ಹೋರಾಟ ಇವತ್ತು ಮುಟ್ಟಿದೆ ಅಂತಂದರೆ ಯಾವ ಊರಿಗೆ ಹೋದ್ರೂ ಸ್ನಾಂತರ ಮಠಕ್ಕೆ ಹೋಗಿಲ್ಲ. 2 ವರ್ಷ ಆಯಿತು. ಹಂಗಾಗಿ ಹಳ್ಳಿಗಳ ರೈತನ ಮನೆಗಳೇ ನನ್ನ ಮಠ ಆಗೈತಿ, ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಆಗೈತಿ. ಹೀಗಾಗಿ ಜನ ಎಲ್ಲ ರೀತಿ ಸ್ಪಂದನೆ ಮಾಡಿದರು. ನಾನು ಕರೆದಾಗ ಎಲ್ಲ ಕಡೆ ಬಂದರು. ಹಾಗಾಗಿ ಅವರ ಒಂದು ಪ್ರೀತಿ ವಿಶ್ವಾಸ ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸಬಾರ್ದು, ಇದಕ್ಕೊಂದು ದಡ ಮುಟ್ಟಿಸಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗೇ ಅವರೇನು ಅಭಿಮಾನ ತೋರಿಸಿದ್ರು, ಏನು ವಿಶ್ವಾಸ ಇಟ್ಟಿದ್ರು, ಆ ವಿಶ್ವಾಸ ಧಕ್ಕೆ ಆಗಬಾರ್ದು ಅಂತೇಳಿ 2 ವರ್ಷಗಳ ನಿರಂತರ ಹೋರಾಟ. ಮುಖ್ಯವಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳು ಮತ್ತು ವಿಜಯನ್ ಕಾಶ್ಯಪ್ನವರು ಭಾಳ ಗಟ್ಟಿಯಾಗಿ ನಿಂತ್ಕೊಂಡ್ರು. ವಿಜಯನ್ ಕಾಶ್ಯಪ್ನವರು, ವಿನಯ್ ಕುಲಕರ್ಣಿ ಅವರು, ಉಳಿದವರು ಸರ್ಕಾರದ ಹೊರಗಿದ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಆದರೆ ಒಳಗಿದ್ಕೊಂಡು ಬಸವನಗೌಡರು ಒಂದು ದೊಡ್ಡ ಶಕ್ತಿ ಈ ಹೋರಾಟಕ್ಕೆ. ಅದಕ್ಕೆ ನಾನು ಹೇಳ್ತೀನಿ, ಅರಟಾಳ್ ರುದ್ರಗೌಡ ಅಂತ ಒಬ್ಬರಿದ್ರು ನಮ್ಮ ಸಮುದಾಯದಲ್ಲಿ. ಅವತ್ತು ಭಾಳ ದೊಡ್ಡ ಕ್ರಾಂತಿ ಮಾಡಿ KL ಶಿಕ್ಷಣ ಸಂಸ್ಥೆ ಕಟ್ಟಿದ್ರು. ಇವತ್ತು ನಮ್ಮ ಸಮುದಾಯದ ಮತ್ತೊಬ್ಬ ಅರಟಾಳ್ ರುದ್ರಗೌಡ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳು. ಅಂದರೆ ಅಷ್ಟು ಅವರೊಬ್ಬರು ನಮ್ಮ ಜೊತೆಗೆ ಇಲ್ಲದೆ ಹೋಗಿದ್ರೆ ಇದಕ್ಕೊಂದು ಯಾವುದೋ ಪಕ್ಷದ ಬಣ್ಣ ಕಟ್ಟಿ, ಯಾವುದೋ ಒಂದು ವ್ಯವಸ್ಥೆಯ ಬಣ್ಣ ಕಟ್ಟಿ ಈ ಹೋರಾಟವನ್ನು ಮುಗಿಸ್ಬಿಡ್ತಿದ್ರು. ಹಾಗಾಗಿ ಹೋರಾಟ ಯಶಸ್ವಿ ಆಗಲಿಕ್ಕೆ ವಿಜಯಾನಂದ್ ಅವರು, ವಿನಯ್ ಕುಲಕರ್ಣಿ, ಎಚ್ ಶಿವಶಂಕರು, ಅರವಿಂದ್ ಬೆಲ್ಲದು, ಸಿ ಪಾಟೀಲ್ ಏನು ಪ್ರಮುಖ ಕಾರಣ. ಅದಕ್ಕೆ ಅದರಷ್ಟೇ ದೊಡ್ಡ ಪ್ರಮುಖ ಕಾರಣ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ನಿನ್ನೆ ಮಾಧ್ಯಮದ ಹೇಳಿಕೆ ಕೊಡ್ತಾಯಿದ್ರು, ಇವತ್ತೇನೋ ಮೀಸಲಾತಿ ಕೊಡ್ತಿದ್ರೆ ನಾನು ಯಾವತ್ತು ಯಾಕೋ ಬೇಕಾದ್ರೆ ಸಿದ್ಧನಿದ್ದೀನಿ ಅಂತೇಳಿ.
ಈ ಥರ ಅವರ ಗಟ್ಟಿ ಧ್ವನಿಗಳು ಈ ಸಮಾಜವನ್ನು ಗಟ್ಟಿಗೊಳಿಸಿದೆ ಅಂತ. ಮಧ್ಯಾಹ್ನ ಘೋಷಣೆ ಆಗಿದ್ರೆ ಸುವರ್ಣಸೌಧ ಮುತ್ತಿಗೆ. ಹಾಂ, ಖಂಡಿತ. ಮಧ್ಯಾಹ್ನ ಸಮಾವೇಶ ಮುಗಿಯಿತು. ಏನು ನಮ್ಮ ವಿಧಾನಸೌಧ ಮುಟ್ಟದ್ರೊಳಗಾಗಿನೇ ವಿಧಾನಸಭೆ ಮುಟ್ಟ ಸಮಾವೇಶ ಭಾಗವಹಿಸ್ತೀವಿ. ಸಮಾವೇಶ ಮುಗಿಯೋದ್ರೊಳಗಾಗಿನೇ ಏನಾದರೂ ಅವರು ವ್ಯತಿರಿಕ್ತವಾದಂಥ ಫಲಿತಾಂಶವನ್ನು ಕೊಟ್ಟರೆ ಖಂಡಿತವಾಗಿ ಅಲ್ಲಿಂದ ಹರಹರ ಮಹಾದೇವ್ ಅಂತೇಳಿ ಇದು ಮಾಡಿ ಇಲ್ಲವೇ ಮೀಸಲಾತಿ ಪಡೆದಿ ಅನ್ನುವಂಥ ಮಾಡಿ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ. ಇದಿಷ್ಟೇನಾದ್ರೆ ಸ್ವಾಮಿಗಳ ಮತ್ತು ಇವತ್ತು ಮಧ್ಯಾಹ್ನ ಏನು ಸಂಪುಟ ಸಭೆ ಇದೆ, ಸಂಪುಟ ಸಭೆಯ ಮೇಲೆ ಅನೇಕ ನಿರೀಕ್ಷೆಗಳಿವೆ. ಒಂದು ವೇಳೆ ನಮ್ಮ ಸಮಾವೇಶ ಮುಗಿಯೋದ್ರೊಳಗಾಗಿ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡದೇ ಇದ್ರೆ ಸುವರ್ಣಸೌಧವನ್ನ ಮುತ್ತಿಗೆ ಹಾಕ್ತೀನಿ ಅಂತೇಳಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18.